ಶ್ರೀ ಗುರುಭ್ಯೋ ನಮೋ ನಮಃ. ಸಮಸ್ತ ವೀಕ್ಷಕರಿಗೆ ಜೀವನ ಸತ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 2026 ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಶುಭ ಗೃಹ ಪ್ರವೇಶ ಮುಹೂರ್ತಗಳನ್ನು ತಿಳಿಯೋಣ. ಇದರಲ್ಲಿ ಶುಭ ತಿಥಿ, ನಕ್ಷತ್ರ, ಯೋಗ, ಕರ್ಣ ಮತ್ತು ಶುಭಫಲ ಎಲ್ಲವೂ ತಿಳಿಸಲಿದ್ದೇವೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಎಲ್ಲಿಯೂ ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಯಾವ ಮುಹೂರ್ತ ಎಷ್ಟು ಚೆನ್ನಾಗಿದೆ ಎಂಬುದು ತಿಳಿಯಬೇಕಾದರೆ ಪೂರ್ತಿ ವಿಡಿಯೋವನ್ನು ನೋಡಬೇಕಾಗುತ್ತದೆ. ಮೊದಲನೆಯದಾಗಿ ಆಗಸ್ಟ್ 15, 2026 ಇದು ಶನಿವಾರ. ಶುಕ್ಲ ಪಕ್ಷ ಪ್ರಥಮ ತಿಥಿ ಇರುತ್ತದೆ, ಅಂದರೆ ಪಾಡ್ಯ ತಿಥಿ ಇರುತ್ತದೆ. ಮೃಗಶಿರ ನಕ್ಷತ್ರ, ಸಿದ್ಧಿಯೋಗ, ಭವಕರಣ ಇದ್ದು ಇದು 95% ಅತ್ಯುತ್ತಮ ಗೃಹ ಪ್ರವೇಶದ ಮುಹೂರ್ತವಾಗಿದೆ. ಈ ದಿನದ ಗೃಹ ಪ್ರವೇಶ ಮಾಡಿದ ಫಲವನ್ನು ನೋಡುವುದಾದರೆ ಧನಲಾಭ, ಕುಟುಂಬದಲ್ಲಿ ಸೌಖ್ಯ, ಹೊಸ ಆಭರಣಗಳಿಗೆ ಅತ್ಯುತ್ತಮ ದಿನವಾಗಿದೆ. ಎರಡನೇದಾಗಿ ತಾರೀಖು 16 ಆಗಸ್ಟ್ 2026 ಇದು ಭಾನುವಾರ ಬಂದಿದ್ದು ಶುಕ್ಲ ಪಕ್ಷ ದ್ವಿತೀಯ ತಿಥಿ. ಆರಿದ್ರ ನಕ್ಷತ್ರ, ಶುಭಯೋಗ, ಬಾಲವಕರಣ ಇರುತ್ತದೆ. ಇದು ಸರಿಸುಮಾರು 93% ಶುಭ ಮುಹೂರ್ತವಾಗಿರುತ್ತದೆ. ಈ ಒಂದು ಮುಹೂರ್ತದ ಫಲವನ್ನು ನೋಡುವುದಾದರೆ ವ್ಯಾಪಾರ ವೃದ್ಧಿ, ಮನೆಯಲ್ಲಿ ಸಂತೋಷ ಮತ್ತು ಸಾಮರಸ್ಯ ವರ್ಧಿಸುತ್ತದೆ. ಇನ್ನು ಆಗಸ್ಟ್ 17, 2026 ಸೋಮವಾರ, ಶುಕ್ಲಪಕ್ಷ ತೃತೀಯ ತಿಥಿ, ಪುನರಸು ನಕ್ಷತ್ರ, ಶೋಭನ ಯೋಗ, ಕೌಲವ ಕರ್ಣ ಇರುತ್ತದೆ. ಇದು ಸರಿಸುಮಾರು 72% ಶುಭ ಮುಹೂರ್ತವಾಗಿದೆ. ಈ ಮುಹೂರ್ತದಲ್ಲಿ ಗೃಹ ಪ್ರವೇಶವನ್ನು ಮಾಡಿದ ಫಲವನ್ನು ನೋಡುವುದಾದರೆ ಗೃಹ ಪ್ರವೇಶಕ್ಕೆ ಉತ್ತಮ ದಿನವಾಗಿದೆ. ಆರೋಗ್ಯ, ಶಾಂತಿ, ನೆಮ್ಮದಿ ಲಭ್ಯವಾಗುತ್ತದೆ. ಇನ್ನು ಆಗಸ್ಟ್ 21, 2026 ಶುಕ್ರವಾರ, ಶುಕ್ಲಪಕ್ಷ ಸಪ್ತಮಿ ತಿಥಿ, ಪುಷ್ಯ ನಕ್ಷತ್ರ, ಶೋಭಾನ ಯೋಗ ಇದ್ದು ಇದು ಸರಿಸುಮಾರು 94% ಅತ್ಯುತ್ತಮ ಶುಭ ಗೃಹ ಪ್ರವೇಶ ಮುಹೂರ್ತವಾಗಿದೆ. ಈ ಮುಹೂರ್ತದಲ್ಲಿ ಗೃಹ ಪ್ರವೇಶವನ್ನು ಮಾಡಿದ ಫಲವನ್ನು ನೋಡುವುದಾದರೆ ಧನಲಾಭ, ವೃತ್ತಿಯಲ್ಲಿ ಪ್ರಗತಿ, ಕೀರ್ತಿ ಹೆಚ್ಚುತ್ತದೆ. ಇನ್ನು ಆಗಸ್ಟ್ 25, 2026 ಮಂಗಳವಾರ, ಶುಕ್ಲ ಪಕ್ಷದ ದಶಮಿ ತಿಥಿ, ಹಸ್ತ ನಕ್ಷತ್ರ, ಸಿದ್ಧಿಯೋಗ, ಗರಜ ಕರ್ಣ ಎದ್ದು ಇದು ಸರಿಸುಮಾರು 93% ಅತ್ಯುತ್ತಮ ಶುಭ ಮುಹೂರ್ತವಾಗಿದೆ. ಈ ಮುಹೂರ್ತದ ಫಲವನ್ನು ನೋಡುವುದಾದರೆ ಮನೆಯಲ್ಲಿ ಐಶ್ವರ್ಯ, ಧನದ ಸ್ಥಿರತೆ, ಶುಭ ಕಾರ್ಯಗಳು ಸಿದ್ಧಿಯಾಗುತ್ತವೆ. ಇನ್ನು 28 ಆಗಸ್ಟ್ 2026 ಕೊನೆಯ ಮುಹೂರ್ತವಾಗಿದ್ದು ಇದು ಶುಕ್ರವಾರ ಬಂದಿದೆ. ಶುಕ್ಲ ಪಕ್ಷ ತ್ರಯೋದಶಿ ತಿಥಿ, ಚಿತ್ತ ನಕ್ಷತ್ರ, ಶುಭಯೋಗ, ವಾಣಿಜ್ಯಕರಣ ಇರುತ್ತದೆ. ಇವತ್ತಿನ ದಿವಸ ನೂಲ ಹುಣ್ಣಿಮೆಯು ಅಂದರೆ ರಕ್ಷಾಬಂಧನ ಶುಭ ದಿನವೂ ಇರುತ್ತದೆ. ಇದು 91% ಶುಭದಾಯಕವಿದ್ದು ಈ ಒಂದು ಮುಹೂರ್ತದ ಫಲವನ್ನು ನೋಡುವುದಾದರೆ ಸಂಪತ್ತು ಮತ್ತು ಸಂತಾನ ಭಾಗ್ಯ, ಆರೋಗ್ಯ ಮತ್ತು ದೀರ್ಘ ಆಯುಷ್ಯ, ಸೌಭಾಗ್ಯ, ಲಾಭ ದೊರೆಯುವ ಮುಹೂರ್ತವಾಗಿದೆ. ಈ ಮುಹೂರ್ತದಲ್ಲಿ ನಿಮಗೆ ಅನುಕೂಲಕ್ಕೆ ತಕ್ಕಂತೆಯೇ ಯಾವುದು ಶುಭ ಮುಹೂರ್ತ ಅತಿ ಹೆಚ್ಚು ಶುಭವಾಗಿದೆ, ಅದರ ಮುಹೂರ್ತದ ಫಲವೇನು ಎಂಬುದನ್ನು ನೀವು ಈಗಾಗಲೇ ತಿಳಿದಿದ್ದೀರಿ. ಯಾವ ತಾರೀಕಿನೆಂದು, ಯಾವ ವಾರದಂದು, ಯಾವ ಸಂದರ್ಭದಲ್ಲಿ ಶುಭ ಮುಹೂರ್ತದಲ್ಲಿ ಗೋಮಾತೆ ಮತ್ತು ಗಂಗಾ ಪರಮೇಶ್ವರಿಯನ್ನು ಮತ್ತು ದ್ವಾರಪಾಲಕ ವಾಸ್ತುಪುರುಷನ ಪೂಜೆಯನ್ನು ಮಾಡಿ ಗೃಹ ಪ್ರವೇಶ ಮಾಡುವ ಮುಹೂರ್ತವನ್ನು ತಿಳಿಯೋಣ. 15ನೇ ತಾರೀಕು ಶನಿವಾರ ಬೆಳಗ್ಗೆ
7 ಗಂಟೆ 13 ನಿಮಿಷದಿಂದ ಬೆಳಗ್ಗೆ 9 ಗಂಟೆವರೆಗೆ ಶುಭ ಮುಹೂರ್ತ ಕಾಲ ಇರುತ್ತದೆ. 16ನೇ ತಾರೀಕು ರವಿವಾರ ಬೆಳಗ್ಗೆ 6 ಗಂಟೆ 1 ನಿಮಿಷದಿಂದ 6 ಗಂಟೆ 48ರವರೆಗೆ ಸುಮುಹೂರ್ತ ಕಾಲ ಇರುತ್ತದೆ. ನಂತರ 17ನೇ ತಾರೀಕು ಸೋಮವಾರ ಬೆಳಗ್ಗೆ 6 ಗಂಟೆ ಲಿಂದ 7 ಗಂಟೆ 24 ನಿಮಿಷದವರೆಗೆ ಶುಭ ಅಮೃತ ಮುಹೂರ್ತ ಇರುತ್ತದೆ. ನಂತರ 21ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 6 ಗಂಟೆ 50 ನಿಮಿಷದಿಂದ 10 ಗಂಟೆ 30 ನಿಮಿಷದವರೆಗೆ ಶುಭ ಮುಹೂರ್ತ ಕಾಲ ಇರುತ್ತದೆ. ನಂತರ ತಾರೀಕು 25 ಮಂಗಳವಾರ ಬೆಳಗ್ಗೆ 8 ಗಂಟೆ 24 ನಿಮಿಷದಿಂದ ಬೆಳಗ್ಗೆ 9 ಗಂಟೆ 15 ನಿಮಿಷದವರೆಗೆ ಅಮೃತ ಮುಹೂರ್ತ ಇರುತ್ತದೆ. ನಂತರ ತಾರೀಕು 28 ಶುಕ್ರವಾರ ಬೆಳಗ್ಗೆ 6 ಗಂಟೆ 50 ನಿಮಿಷದಿಂದ 10 ಗಂಟೆ 30 ನಿಮಿಷದವರೆಗೆ ಶುಭ ಅಮೃತ ಮುಹೂರ್ತ ಇರುತ್ತದೆ. ಈ ಎಲ್ಲ ಸಮಯಗಳು ಮುಹೂರ್ತಗಳು ಶಿವಲಿಖಿತ ಮುಹೂರ್ತದಂತೆ ನಿಶ್ಚಿತವಾಗಿರುತ್ತವೆ. ಇವು ಬ್ರಾಹ್ಮಿ ಮುಹೂರ್ತದ ಸರಿಸಮಾನವಾಗಿರ್ತಕ್ಕಂತಹ ಶಿವಲಿಖಿತ ಮುಹೂರ್ತ ಎಂದು ಹೇಳಲ್ಪಡುತ್ತೇವೆ, ಅಥವಾ ಆಡು ಭಾಷೆಯಲ್ಲಿ ಹೇಳುವುದಾದರೆ ಅಮೃತ ಕಾಲ ಎಂದು ಹೇಳುತ್ತೇವೆ. ಈ ಅಮೃತ ಮುಹೂರ್ತದಲ್ಲಿ ಯಾವ ಕಾರ್ಯವನ್ನೇ ಮಾಡಿದರೂ ಅದು ಜಯಶಾಲಿಯಾಗುತ್ತದೆ ಮತ್ತು ಅದು ಮುಂದಿನ ದಿನಮಾನಗಳಲ್ಲಿ ಶುಭವನ್ನು ಉಂಟು ಮಾಡುವುದು ಖಂಡಿತ. ಆದ್ದರಿಂದ ಈ ಮುಹೂರ್ತ ಕಾಲದಲ್ಲಿ ನೂತನ ಗೃಹ ಪ್ರವೇಶ, ಗಂಗಾ ಪರಮೇಶ್ವರಿ ಗೋಮಾತೆಯ ಪ್ರವೇಶವನ್ನು ಮಾಡಿಸುವುದು ಬಹಳ ಶ್ರೇಯಸ್ಕರ ಮತ್ತು ಎಲ್ಲರಿಗೂ ಮಂಗಳಕರ ಆಗಲಿದೆ. ಇನ್ನೊಂದು ವಿಷಯ ಏನೆಂದರೆ, ನಾವು ಈ ತಿಳಿಸಿದ ಈ ಒಂದು ಮುಹೂರ್ತದ ಸಮಯದಲ್ಲಿ ಯಾವುದೇ ರಾಹುಕಾಲ, ಯಮಗಂಡ ಕಾಲ ಇವುಗಳು ಮಿಕ್ಸ್ ಆಗಿರುವುದಿಲ್ಲ. ಸಪ್ರೇಟಾಗಿ ಆಯ್ದ ತೆಗೆದಂತಹ ಶುಭ ಮುಹೂರ್ತ ಕಾಲ ಇದು ಇರುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಗೃಹ ಪ್ರವೇಶವನ್ನು ನಿಶ್ಚಿಂತೆಯಿಂದ ಮಾಡಬಹುದು. ಮತ್ತು ಇನ್ನೊಂದು ವಿಚಾರವೇನೆಂದರೆ, ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆಯ ಒಳಗೆ ನೀವು ಗೃಹ ಪ್ರವೇಶವನ್ನು ಮತ್ತು ಗೋಮಾತೆಯ ಪ್ರವೇಶವನ್ನು ಮಾಡಲು ಇಚ್ಛಿಸಿದರೆ ಅಲ್ಲಿ ಯಾವುದೇ ಸಮಯದ ವಿಚಾರವನ್ನು ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದು ಬ್ರಾಹ್ಮಿ ಮುಹೂರ್ತ ಆಗಿರುವುದರಿಂದ ಆ ಕಾಲದಲ್ಲಿ ಯಾವುದೇ ಶುಭ ಸಮಯ ಅಥವಾ ಅಶುಭ ಸಮಯ ಎಂದು ನಿರ್ಧರಿಸಲಾಗುವುದಿಲ್ಲ. ಆದ್ದರಿಂದ ಬೇಗನೆ ಮಾಡಬೇಕು ಎಂಬ ಬಯಕೆ ಇದ್ದವರು ಬೆಳಗಾಗುವುದರ ಒಳಗಾಗಿ ಗೃಹ ಪ್ರವೇಶವನ್ನು ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ.